ಸಿಎಂ ಕೊಟ್ಟ ಮಾತು ತಪ್ಪೋದಿಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ರು. ಈಗಲೂ ನಾನು ಮಾತಿಗೆ ತಪ್ಪೋದಿಲ್ಲ ಅಂತ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಮಾಡ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಆ ಥರದ್ದೇನೂ ಇಲ್ಲ. ನಾನು ಹೇಳಿದ್ನಲ್ಲ, ಅವರು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ. ಸೊ ನಾನು ಯಾವುದೂ ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಸಿದ್ದರಾಮಯ್ಯನವರು ಕೊಟ್ಟ ಮಾತಂತ ನಡ್ಕೊಳ್ತಾರೆ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಮಾತಿಗೆ ತಪ್ಪಲ್ಲ. ಸಿದ್ದರಾಮಯ್ಯನವರು ಕೊಟ್ಟ ಮಾತಂತ ನಡ್ಕೊಳ್ತಾರೆ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಮಾತಿಗೆ ತಪ್ಪಲ್ಲ. ಸಿದ್ದರಾಮಯ್ಯನವರು ಕೊಟ್ಟ ಮಾತಂತ ನಡ್ಕೊಳ್ತಾರೆ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬೇರೆ ಮಾತು. ಅಧಿಕಾರ ಹಸ್ತಾಂತರ ಮಾತಾಡ್ತಾರೆ. ಅದು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು. ಮಾತಿಗೆ ತಪ್ಪಲ್ಲ. ಸಿದ್ದರಾಮಯ್ಯನವರು ಕೊಟ್ಟ ಮಾತಂತ ನಡ್ಕೊಳ್ತಾರೆ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಮಾತಿಗೆ ತಪ್ಪಲ್ಲ. ಸಿದ್ದರಾಮಯ್ಯನವರು ಕೊಟ್ಟ ಮಾತಂತ ನಡ್ಕೊಳ್ತಾರೆ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಮಾತಿಗೆ ತಪ್ಪಲ್ಲ. ಸಿದ್ದರಾಮಯ್ಯನವರು ಕೊಟ್ಟ ಮಾತಂತ ನಡ್ಕೊಳ್ತಾರೆ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಮೋದ್, ಸಿಎಂ ಮಾತನಾಡಬೇಕಾದ್ರು ಡಿಸಿಎಂ ಮಾತನಾಡಬೇಕಾದ್ರು ಸೇಮ್ ಡೈಲಾಗ್ ಇಬ್ಬರಲ್ಲೂ ಕೇಳಿ ಬರ್ತಾ ಇರೋದು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಥವಾ ಹೈಕಮಾಂಡ್ ಕಡೆಗೇನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನಾಳೆ ದಿನ ಖರ್ಗೆ ಅವರ ಜೊತೆ ಮಾತನಾಡಿದ ನಂತರದಲ್ಲಿ ಏನಾದ್ರೂ ಬದಲಾವಣೆಗಳಾಗ್ಬೋದಾ, ಮತ್ತೆ ಬೆಳವಣಿಗೆಗಳಾಗ್ಬೋದಾ, ಏನ್ ನಿರೀಕ್ಷೆ ಮಾಡಬಹುದು ಇದೆಷ್ಟೆಲ್ಲ ಬೆಳವಣಿಗೆ ನಡುವೆನೆ? ಚೈತ್ರ, ಸಹಜವಾಗಿ ಒಂದು ಕಡೆಗೆ ಈಗಾಗಲೇ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾರೆ. ಶಾಸಕರು ಈಗಾಗಲೇ ಎಲ್ಲ ರೀತಿಯಂಥ ಬೇಡಿಕೆಗಳನ್ನು ಕೆಲವರು ಇಡ್ತಾ ಇದ್ದಾರೆ. ಕೆಲವರು ನಾಯಕರು ನೇರವಾಗಿ ದೆಹಲಿಗೆ ಪ್ರಯಾಣ ಮಾಡಿ ಹೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾಯಕರಾದವರು, ಅಂದರೆ ತಂಡದ ಲೀಡರ್ಗಳಾಗಿದ್ದವರು, ನಾಯಕರಾಗಿದ್ದಂಥವ್ರು ಸಹಜವಾಗಿ ಒಂದಲ್ಲ ಒಂದು ರೀತಿಯಂಥ ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ಮಾಡಲೇಬೇಕಾಗತ್ತೆ. ಇವತ್ತು ಸಿದ್ದರಾಮಯ್ಯನವರ ಮಾತನ್ನೇ ಕೇಳಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಮಾತನ್ನೇ ಕೇಳಿ ಸೂಕ್ಷ್ಮವಾಗಿ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂಥ ಒಂದು ವಾತಾವರಣವನ್ನು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂಥ ಚೈತ್ರ ಹೇಳೋದಾದರೆ, ಈಗ ಒಂದು ಮಾತಿದೆ, ಅಂದರೆ ಈಗಾಗಲೇ ಒಂದು ಗುಂಪುಗಾರಿಕೆ ಆಗುತ್ತೆ, ಗುಂಪುಗಾರಿಕೆಯ ಮೂಲಕ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗ್ತಿದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಆಪ್ತರು ಮತ್ತು ನಿನ್ನೆ ಯಾರ್ಯಾರು ಡಿನ್ನರ್ ಮಾಡಿದ್ರು ಅವರೆಲ್ಲರೂ ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದರೆ ಈ ಮೂಲಕ ಹೈಕಮಾಂಡ್ ಏನಿದೆ, ಹೈಕಮಾಂಡ್ ಇದಕ್ಕೆ ಕ್ಲಿಯರ್ ಪಿಕ್ಚರನ್ನು ಕೊಡಬೇಕು ಅನ್ನುವಂಥದ್ದು ಅತ್ತ ಸಿದ್ದರಾಮಯ್ಯ ಆಪ್ತರವಾದ. ಇನ್ನು ಡಿ ಕೆ ಶಿವಕುಮಾರ್ ಅವರ ಮಾತನ್ನು ನೋಡ್ತಾ ಇದ್ದಾರೆ, ಅವರು ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಗುಂಪುಗಾರಿಕೆ ಮಾಡ್ತಾ ಇಲ್ಲ, ಅಥವಾ ನನ್ನಿಂದ ಯಾವುದೇ ರೀತಿಯಿಂದ ಬ್ಲ್ಯಾಕ್ ಮೇಲ್ ರಾಜಕಾರಣ ಆಗ್ತಾ ಇಲ್ಲ, ನಾನು ಯಾವುದೇ ರೀತಿಯಂಥ ಒತ್ತಡದ ಸನ್ನಿವೇಶವನ್ನು ತರ್ತಾ ಇಲ್ಲ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಹೈಕಮಾಂಡ್ ಅವರಿಗೆ ಕೊಡೋದಕ್ಕೆ ಒಂದು ಮುಂದಾಗ್ತಾರೆ. ಅಫ್ಕೋರ್ಸ್ ಇದ್ರ ಹಿಂದೆ ಬೇರೆ ಬೇರೆ ತಂತ್ರಗಾರಿಕೆ ಇರ್ಬೋದು. ಅಥವಾ ನಾವು ಮುಂದೆಗಡೆ ಕ್ಯಾಮ್ರಾ ಮುಂದೆ ಒಂದು ಮಾತನ್ನು ಹೇಳಲಾಗುತ್ತೆ, ರಾಜಕೀಯದಲ್ಲಿ ತೆರೆ ಹಿಂದೆ ಏನು ದಾಳ ಉಳಿಸ್ಬೇಕು ಆ ದಾಳವನ್ನು ಉಳಿಸ್ಬೇಕಾಗತ್ತೆ. ಅವರು ಒಂದು ಮಾತನ್ನು ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಇಬ್ಬರ ಮಾತುಗಳನ್ನು, ಮುಖ್ಯಮಂತ್ರಿಗಳ ಮಾತನ್ನು ಕೇಳ್ತಾ ಇದ್ದಾರೆ, ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಅವ್ರು ತೀರ್ಮಾನ ಮಾಡ್ತಿದ್ದಾರೆ, ಅಥವಾ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಅವ್ರು ಪ್ರಯತ್ನವನ್ನು ಪಡ್ತಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಮಾತನಾಡೋ ಮೂಲಕ ಎಲ್ಲಿ ಯಾರಿಗೆ ಸಂದೇಶವನ್ನು ಕೊಡಬೇಕು ಆ ಸಂದೇಶವನ್ನು ಕೊಡೋದ್ರ ಜೊತೆಗೂ ಕೂಡ ಆಡಳಿತಾತ್ಮಕವಾಗಿ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಡಿ ಕೆ ಅವರು ಕೂಡ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ಕೂಡ ವ್ಯಂಗ್ಯಾತ್ಮಕವಾಗಿರುವಂಥದ್ದು, ಅಟ್ ದ ಸೇಮ್ ಟೈಮ್ ನೇರವಾಗಿ ಕೂಡ ಇರುವಂಥದ್ದು. ಹೀಗಾಗಿ ಇದನ್ನು ಹೇಗೆ ಡಿಕೋಡ್ ಮಾಡ್ತೀರಿ, ಹೇಗೆ ಇಂಟರ್ಪ್ರಿಟೇಟ್ ಮಾಡ್ತೀರಿ ಅನ್ನೋಂಥದ್ದು ಬೇರೆ ವಿಚಾರ. ಬಟ್ ಎರಡೂ ಕಡೆಗೆ ಒಂದು ತೀವ್ರವಾದಂಥ ಒಂದು ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಎರಡೂ ಬಣಗಳಲ್ಲಿ, ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ, ಇಬ್ಬರು ಬಣಗಳಲ್ಲೂ ಕೂಡ ಖಂಡಿತವಾಗ್ಲೂ ಒಂದು ಐಸ್ ಆಗಿರುವಂಥ, ಒಂದು ಹೆಪ್ಪುಗಟ್ಟಿರುವಂಥ ಒಂದು ವಾತಾವರಣ ಖಂಡಿತವಾಗ್ಲೂ ಇದೆ. ಇಬ್ಬರ ಬಣದಲ್ಲೂ ಕೂಡ ನೇರ ಮಾತುಕತೆ ಆಗದೇ ಇದ್ರೂ ಕೂಡ ಇಬ್ಬರು ತಂತ್ರ ಪ್ರತಿತಂತ್ರವನ್ನು, ದಾಳಗಳನ್ನು ಉಳಿಸ್ತಾ ಇರೋದು ಕಂಡು ಬರ್ತಾ ಇದೆ. ಹೀಗಾಗಿ ಈ ಮಾತು ಎಲ್ಲೂ ಕೂಡ ಲಯ ತಪ್ಪದೆ ಏನು ಸಂದೇಶ ಕೊಡಬೇಕು ಅಂಥ ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಡ್ತಿದ್ದಾರೆ, ಇತ್ತ ಡಿ ಕೆ ಶಿವಕುಮಾರ್ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಯಾವಾಗ ಲಾಜಿಕಲ್ ಎಂಡಿಗೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಉತ್ತರ ಕೊಡೋದಕ್ಕೆ ಕಷ್ಟ. ನಾಳೆ ಖರ್ಗೆ ಅವರ ಭೇಟಿ ಮಾಡ್ಬೋದು. ಖರ್ಗೆ ಅವ್ರ ಭೇಟಿ ಆದ ತಕ್ಷಣ ಎಲ್ಲವೂ ಕೂಡ ಬಗೆಹರಿಯಲ್ಲ. ರಾಜಕಾರಣದಲ್ಲಿ ತತ್ಕ್ಷಣಕ್ಕೆ ಯಾವುದೂ ಕೂಡ ಆಗಲ್ಲ. ಯಾವತ್ತೂ ಬೇಸಿಗೆಗಾಲದಲ್ಲಿ ತುಳಿದಂಥ ಕಲ್ಲನ್ನು ರಾಜಕಾರಣದಲ್ಲಿ ಮಳೆಗಾಲದಲ್ಲಿ ತೆಗಿತಾರೆ. ಸೊ ಸಾಕಷ್ಟು ಬೆಳವಣಿಗೆಗಳಾಗತ್ತೆ. ಏಕಾಏಕಿ ಎಲ್ಲ ಬೆಳವಣಿಗೆಗಳು ಸಾಧ್ಯ ಅಲ್ಲ. ಅದು ಇಲ್ಲಿಗೆ ನಿಲ್ಲತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವರೂಪ ಬದಲಾಗ್ಬೋದು, ಅದರ ಫಾರ್ಮ್ಯಾಟ್ ಒಂದೇ ಇರುವಂಥ ಸಾಧ್ಯತೆ ಇರುತ್ತೆ. ಚೈತ್ರ.